ಯಾಕತ್ತ ಕೇಳಿದ್ರ ಆಹಾ ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ. ಅಲ್ಲ ಸರ್ವರೊಳಗು ಒಂದೊಂದು ಅಕ್ಷರ ಕಲಿತ ಆಹಾ ಇವತ್ತ ಸರ್ವಜ್ಞಗಳಾಗ್ಯಾರ. ಹೌದಾ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನ ಆಹಾ ಸರ್ಜೋಡಿ ಕಲಾವಂತರು ಬಹಳ ಮಾರ್ಮಿಕವಾಗಿ ಹಾ ವಿಷಯಗಳನ್ನ ಚರ್ಚೆ ಮಾಡ್ಯಾರ. ಅವರು ಹೌದಾ ಏನ್ ಮಾಡ್ಯಾರ ಅಂತ ಕೇಳಿದ್ರ ಏನು ಮಾಡ್ಯಾರು ಇವತ್ತಿನ ದಿನ ಹೆಣ್ಣು ಹುಟ್ರ ಹುಣ್ಣು ಹುಟ್ಟಿದಂಗ ಅಂತಾರು. ಆಹಾ ನೋಡಲ್ಲಿ ಎಲ್ಲಿ ಬಂದಾರ ಮತ್ತ ಕಾಲಾದಿಗೆ ಬಂದಾರಿಲ್ಲ. ಯಾಕತ್ತ ಕೇಳಿದ್ರ ಬೇಡ್ರಿ ಅದನ್ನ ಒಮ್ಮೆರ ಹೆವೆ ಹಿಡ್ದ ಬರ್ರಿ ಅತ್ತನ್ನ ಹೇಳಿದ್ರು ಒಂದೊಂದು ಮಾತು ಹೇಳಿದ್ರು ಅವರು. ಏನತ್ತ ಮಂಗಳ ಚಂಡಿಕಾ ಅಂತಕ್ಕಂತಕ್ಕೆ ದೇವಿಯನ್ನ ದೇವಿಯನ್ನ ಸೂತ್ರ ಮಾಡ್ಕೊಂಡಾಗ ಒಂದು ಮಾತು ಕೇಳಿದ್ರ ಅವ್ರ. ಹೌದೌದು ಅದ ಆಗಲೇ ಸಂದಿಗೆ ಮುಗಿತ ಕರೆ ಮತ್ತ ಹಾಳಿ ಬಂದ ಮತ್ತು ಯಾಕೋ ಅಲ್ಲೇ ನಿಂತಾರಿನ. ಮತ್ ಯಾರೋ ಏನೋ ಹೇಳಿ ಕಳಿಸ್ಯಾರಲ್ಲ. ಏನ್ ಹೇಳ್ತಾರ ಅಂತ ಕೇಳಿದ್ರ ಇನ್ನಟ್ ಹಿಂಗ ಕೇಳಿ ನೋಡಿ ಹೆಂಗ್ ಹೇಳ್ತಾರ. ಮಂಗಳ ಚಂಡಿಕಾ ಅಂತ ಏನೈತಿ ಅತ್ತ ಏನೈತಿ ಅತ್ತ ಇನ್ಕದಕ್ಕ ಹೇಳಿದ್ರು ಕೇಳಿಲ್ಲ. ಆಮೇಲೆ ನಿಮ್ಗೆ ಏನ್ ತೋರ್ಸಲ್ ನಿನಗ ಸರ್ವರಿಗೂ ಸರ್ವ ಮಂಗಳದಾಯಕಲು. ಹೌದಾ ಎಲ್ಲಾ ಕಾರ್ಯಕ್ಕೂ ಮಂಗಳದಾಯಕಳಾಗ್ಯಾಳ. ಆಗ್ಯಾಳ. ಇವತ್ತು ನಿಮ್ಮ ಅಪ್ಪ ಯಾರವ ಮಂಗಳ ರಾಜ ಶಿವಪ್ಪ. ಅವ್ರಿಗೆಲ್ಲಾ ಕಷ್ಟ ಬಂದಾಗ ಏನ ಸಂಕಟ ಬಂದಾಗ ನಮ್ಮ ಅವ್ವನ ಪೂಜೆ ಮಾಡ್ಕೊಂಡಾರು. ಹೌದಾ ಅವ್ರ ಸಂಕಟ ಬಯಲಾಗಿದ್ದ ನಾವ್ ಹೇಳತ್ತು ಮತ್ತ ಸುತ್ತ ಆದಾಗ ನೀವು ಅಲ್ಲೇ ಬರ್ತೀನಿ ಅಂದ್ರೆ ನನಗೆ ಯಾಕೋ ಸರಿ ಅನಿಸಲಿದೆ. ಅವ್ರ ಹಂಗಾರು ಮುಗಿತಾದ ಒಂದು ಬಾಳಕಿನ ಹಂಗ ಮತ್ತ ಜಗ ಬೇಕಾಗೈತೆ ತೇರ. ದೊಡ್ಡ ದೊಡ್ಡವ್ರು ಬಂದ್ ದಡ್ಡಾಗಿ ಹೆಚ್ಚಿರತ್ತ. ಹಂಗಲ್ಲ ಹಂಗಾಗತ್ತ. ಮಂಗಳ ಚಂಡಿಕಾ ಅಂದಿದ್ರೆ ಏನಾಗಿದೆ ಅಂತ ಕೇಳ್ತೀರಿ. ಯಾಕೆ ಸರ್ವ ಮಂಗಳಕ್ಕೂ ಸರ್ವ ಮಂಗಳದಾಯಕಲು. ಎಲ್ಲಾ ಮಾನವರಿಗೆ ಇವತ್ತಿನ ದಿನ ಎಲ್ಲಾ ದೇವಾನ ದೇವತೆಗಳಿಗೆ ಸರ್ವ ಮಂಗಳನು ಉಂಟು ಮಾಡ್ಯಾಳ. ಎಲ್ಲರಿಗೂ ಒಳ್ಳೇದನ್ನ ಮಾಡ್ಯಾಳ. ಅತ್ ಹಿಂಗ ನಮಗ್ ತಿಳಿದೈತಿ ಇದಲ್ಲ ಹಿಂಗ ಐತ ನೀವ್ ಹೇಳ್ಬಹುದು. ಹೇಳ್ಬೇಕಲ್ಲ ನಮ್ದೇನು ತಕರಾರಿಲ್ಲ. ಇಲ್ಲ ಅದಕ್ಕೆ ಹೆಂಗಂತ ಕೇಳಿದ್ರಿ ಇವತ್ತಿನ ದಿನ ಏನೇನು ಇಲ್ಲ ಕಾಲದೊಳಗ. ಹೌದೌದು ಆದಿ ಒಳಗ ನಾರಾಯಣ ಶಕ್ತಿ ಅದಾಳತ್ ಹೇಳಿ ಕುಣ ಆದಿ ಅಂದ್ರ ಒಂದು ದೊಡ್ಡ ರೋಗ ನಿಮಗ ಹತ್ತಿ ಆಯ್ತು ರೋಗ ಇದ್ರವ್ರ. ಆದಿ ಒಳಗ ಅದಾಳ ನಾರಾಯಣ ಶಕ್ತಿ ಅನ್ನತ್ತೀರಿ. ಆದಿ ಅಂದ್ರ ಒಂದು ದೊಡ್ಡ ರೋಗ ಇದ್ದಂಗತ್ತ ನೀವ್ ಹೇಳ್ತೀರಿ. ಆದಿ ಅಂದ್ರೆ ಮೊದಲು ಅಂತೇಳಿ ಪುರಾಣದೊಳಗ ನಾವ್ ಹಿಂಗ ಕೊಡ್ತು ಏನ್ ಮಾಡ್ತೀರಿ. ಬಳುಬಾ ದವಾಖಾನಿಗೆ ಹೋಯ್ತೀನಿ ಇವ್ರನ್ನ. ಯಾಕತ್ತ ಕೇಳಿದ್ರ ರೋಗ ಹತ್ತಿದವ್ರನ್ನ ಚೆಕ್ ಮಾಡ್ಸಾಕ. ನೀವ ಆದಿ ಅಂದ್ರ ರೋಗ ಅತ್ತ ನೀವ್ ಹೇಳ್ತೀರಿ. ಆದಿ ಅಂದ್ರ ಮೊದಲತ್ತ ನಾ ಹೇಳ್ತಾನ. ಹೌದಾ ಇದಕ್ ಹೆಂಗ್ ಮಾಡವ್ರದ್ರಿ ಬಿಟ್ಟು ಹೋಗ್ತಾರತ್ ಮನಿಗೆ. ಯಾಕತ್ತ ಕೇಳಿದ್ರ ಸಾಕಾಗೈತೆ ಅವ್ರಿಗೆ ನಿಮ್ ಕಾಲಾಗ 3 ದಿನ ಆತ. ಈ ಜಗತ್ತಿನ ಸೃಷ್ಟಿ ತಿಥಿ ಲಯಗಳನ್ನ ಮಾಡ್ಯಾರ. ಯಾರ ನಮ್ಮವ್ವ ನಾರಾಯಣ ಶಕ್ತಿ. ನೀವು ಬಂದ್ ಆಗಲ ಹೇಳಿ ನೋಡ್ರಿ. ಏನ್ ಹೇಳ್ರಿ ಏನ ಈಶ್ವರನಿಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ್ ಹುಟ್ಟಿರತ್ತ 3 ಮಂದಿ ಒಂದೊಂದ್ ಕೆಲಸ ಮಾಡಿರತ್ತ ನೀವ್ ಹೇಳತ್ತೀರಿ. ನಮ್ದ ಹಂಗಲ್ಲ. 3 ಮಂದಿ ಮಾಡುವಂತ ಕೆಲಸ ನಮ್ಮವ್ವ ಬರೀ ಒಬ್ಬಕ್ಕೆ ಮಾಡ್ಯಾಳ. ಏನು ಇವ್ರು 3 ಮಂದಿ ಮಾಡೋ ಕೆಲಸ ನಮ್ಮವ್ವ ಒಬ್ಬಕ್ಕೆ ಮಾಡ್ಯಾಳ. ನೋಡ ನಮ್ಮ ಅವ್ನ ಕೆಟ್ಟ ಪವರ್ ಐತಿ ನೋಡಿ. ಇವತ್ತಿನ ದಿನ ನಿಮಗ್ 3 ಮಂದಿಗೆ ಹಾಕೈತಿ ನೋಡಿ. ಇನ್ನೊಂದ್ 4-5 ಮಂದಿನ ಕರ್ಕೋರ್ ಜಾತ್ರೆ ಖಾಲಿ ಅದಾರನ. ಇನ್ನು ನೀವು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಮಾಡ್ರತ್ ಏನ್ ಹೇಳತ್ತೀರಿ ನೋಡ. ಅವರಿಗೆ ಕೆಲಸ ಕೊಟ್ಟಾಕೆನ ನಮ್ಮ ಅವ್ವ ಅದಾಳ. ಹೌದಾ ಏನ್ ಮಾಡ್ತೀರಿ ಕೆಲಸ. ಇವ್ರನ್ನ ಹೆಂಡಿ ಬೆಳಕ್ ಹಸ್ತನ ಹರ್ಯಾಗಳೇ. ಹಂಗಲ್ಲ ಒಟ್ಟ ಇವತ್ತಿನ ದಿನ ನಮ್ಮವ್ವ ಯಾರ ನಾರಾಯಣ ಶಕ್ತಿ. ಸೃಷ್ಟಿನೂ ಆಕೆ ಮಾಡ್ಯಾಳ, ಸ್ಥಿತಿನೂ ಆಕೆ ಮಾಡ್ಯಾಳ, ಲಯನೂ ಆಕೆ ಮಾಡ್ಯಾಳು. ಹೌದಾ ಆಕೆ ಅದಾಳ ಅಂದ್ರೆ ಈ ಜಗತ್ ಐತಿ, ಆಕಿಲ್ಲ ಅಂದ್ರೆ ಈ ಜಗತ್ತಿಲ್ಲ ಅಂತ ಹೇಳಿದಾಗ ಬಂದು ಗುರುಗಳು ಹೇಳಿದವ್ರ ಮಾತ ಏನತ್ತ. ಶರೀರದೊಳಗೆ ನಮ್ಮ ಅಪ್ಪದ ನೋಡಿ ಇನ್ನತ್ತ. ಶರೀರದಾಗ ಅದಂತ. ಶರೀರದೊಳಗೆ ಏನೋ ಅವ್ರ ಅಪ್ಪ ಯಾರನ್ನೋ ತಗೊಂಬಂದ್ರತ್ತ ಹರಿನ ಏನೋ ಹರನತ್ತ. ಎಲ್ಲಿ ತಂದಾರಿ ಅವ್ನ ಹರನ. ಹಂಗಲ್ಲ ಶರೀರ ಅಂದ್ರೆ ಹೆಣ್ಣ. ನನ್ನ ಒಳಗ ನಿಂದೇನೈತಿ. ಅಲ್ಯಾಕ್ರ ಬಾಡಿಗೆ ಮನ್ಯಾಗ ವಸತಿ ಮಾಡೋರು ನೀವು. ಬಡಿವಾರ ಮಾಡಾರಿ ಇವ್ರ. ಆತ್ಮ ಅಂತಕ್ಕಂಥದ್ದು ಗಂಡ ಐತಿ ಹೋಗ ಅಲ್ಲಿ ಗೊತ್ತಾಕತಿ. ಶರೀರ ಒಳಗಿನ ನಮ್ಮ ಅಪ್ಪದಾನ ಅಂತ ಹೇಳ್ತೀರಿ. ಹೌದು ಶರೀರ ಅಂದ್ರೆ ಹೆಣ್ಣ. ನನ್ನ ಒಳಗ ನಿಂದೇನೈತಿ ಇರಾಕ ಕೊಳೆಮಿ. ಇನ್ನೊಂದು ಮಾತು ಕೇಳ ಮಾಸ್ತರ್ಗ. ಏನತ್ತ. ಶರೀರ ಅಂದ್ರೆ ಹೆಣ್ಣ. ಇದ್ರಾಗ ಒಳಗದನತ್ತ ಅವ್ರ ಅಪ್ಪಂದ ಪವರ್ ಹೇಳ್ತಾನವ. ಹೌದು ಈ ಶರೀರ ತಯಾರಾಗುತ್ನ್ಯಾಗ ಎಷ್ಟು ದಿವಸಕ್ಕೆ ಬಂದ್ ಇದ್ರಾಗ ಸೇರ್ಕೊಂಡ ಹೇಳಣ್ಣ ಮುಂದಿನ ಸಂದಿಗೆ. ನಮ್ಮ ಮಾಸ್ತರ್ ಹೇಳ್ತಾನ ನೋಡ್ತಾಗಿ ನಾವು ಮಾಸ್ತರ ತಿಂಡೆಲ್ಲ ತಿಳಿತೈತಿ ಇದ್ರಾಗ. ಇರ್ಲಿ ದೊಡ್ಡ ಕಲಾವಂತರ ದೊಡ್ಡವ್ರ ಶರೀರದೊಳಗೆ ನಮ್ಮ ಅಪ್ಪ ಅದಾನ ಅಂತ ಹೇಳತ್ತೀರಿ. ನಾ ಇವತ್ತಿನ ದಿನ ಶರೀರ ಅಂದ್ರೆ ಹೆಣ್ಣ. ಇವತ್ತು ನನ್ನ ಒಳಗ ನೀವ್ ಇದಿರಿ ಅಂದ್ರೆ ನೀವು ಹೆಚ್ಚಿನವ್ರ ಆದ್ರೆ ನಾವ್ ಹೆಚ್ಚಿನವ್ರ. ಅದು ಬಾಡಿಗೆ ಮನ್ಯಾಗ ಅದಾರಂದ್ರ ನಾವ್ ಹೆಚ್ಚಿನವ್ರಲ್ಲ.
ಸುಮ್ ಬಾಡಿಗೆ ಕೊಟ್ಟು ಇರಾಕಾಗ ಪೀರ್ರಿ. ಎರಡ್ ದಿನ ಇರ್ತೀರಿ ಇಲ್ಲ ದಿನಕ್ ಬಾಡಿಗೆ ಎಲ್ಲ ಕೊಟ್ಟು ಉಳ್ಕಾದ ಚುಬ್ತಾ ಮಾಡಿ ಮನಿಗ್ ಹೋಗ್ಬಿಡು. ಯಾಕಂತ ಕೇಳಿದ್ರ ಹಾ ಇವತ್ತಿನ ದಿನ ಹೇಳಿದ್ರ ಅವ್ರು ಹಾ ಹಾ ಏನ್ ಹೇಳಾಕತ್ತಾರ ಅಂತ ಕೇಳಿದ್ರ ಏನ ನಾವ್ ಏನ್ ಆಡಾಕತ್ತು ಎಲ್ಲಿ ವಿಷಯ ಮಾತಾಡಕತ್ತು ಮೊದಲ ಪುರಾಣ ನೀವು ಓದ್ಕೊಂಡ್ ಬರೆಯುತ್ತೆ. ಹಾ ನಮಗೆ ಅಲ್ಲಿ ಪುರಾಣ ಓದಾಕ್ ಬರ್ಬೇಕ ಅಯ್ಯವ್ವ. ನಿಮ್ಮದ ಗಾದಿ ಯಾವ್ದ ಅಲ್ಲ ನಿಮ್ಮ ಪುರಾಣ ಹೆಂಗಂತ ಕೇಳಿದ್ರ ಹೆಂಗ ಹೇಳವ್ರೆ ಭಗವಾನ್ ಸದಾಶಿವ ಅದಾನು ಹಾ ಹಾ ಅಂತ ಹೇಳಿದಾಗ ಅದಕ್ಕೆ ನಾವು ಸ್ಟಚ್ ಕೊಟ್ಟಾಗ ಬಂದಾರ ಅವ್ರು ಅಲ್ಲಿ ಕೇಳತ್ತಾರ. ಹಾ ಮೊದಲು ನಾವ್ ಯಾವ ಪುರಾಣದಾಗ ಹಾಡಕತ್ತು ಎಲ್ಲಿ ಮಾತಾಡತ್ತು ಮೊದಲು ಓದ್ಕೊಂಡ್ ಬಂದ ಮಾತಾಡತ್ತ ಮಾಸ್ತರ. ನೀವ ಹಾಡಿರ್ತಕ್ಕಂತ ಪುರಾಣ ಶಿವ ಪುರಾಣ ಗದ್ಯ ರೂಪ 111 ಹೌದಾ ಅಯ್ಯವ್ವ ನಿನಗೂ ಓದಾಕ್ ಬರ್ಬೇಕ್ರ ಮತ್ ನೆನಪರ ಇಟ್ಟಿದಿ. ನೀವು ಹಾಡಿದ್ದ ಅದೇ ಪುರಾಣದೊಳಗ ಇನ್ನು ಈ ವಿದ್ವಾಂಸರು ಈಶ್ವರ ಅಂತ ಹೇಳಿ ಕರ್ದಾರ ಅಂತ ಹೇಳಿದ್ರಿ ನೀವು ಹೇಳ್ಯಾರಲ್ಲ. ಭವಿಷ್ಯ ಪುರ ಏನು ಇವತ್ತಿನ ದಿನ ಶಿವ ಪುರಾಣ ಭಾಗ 9 ಹೌದು ಏನು ವಿದ್ವಾಂಸರು ಈಶ್ವರ ಅಂತ ಹೇಳಿ ಕರ್ದಾರ ಅಂತ ಏನ್ ಹೇಳತ್ತಿಲ್ಲ. ಅಲ್ಲಿ ಪ್ರಕೃತಿ ದೇವಿ ಸಹಾಯ ತಗೊಂಡು ಸೃಷ್ಟಿ ಮಾಡ್ಯಾನ ಅಂತೇಳಿ ಶಿವಪುರಾಣ 9 ಹೇಳ್ತತಿ ಹೇಳ್ತೈತ್ಲ. ಇದನ್ನ ಹೇಳಿದಾಗ ಇಲ್ಲಿ ಬಂದಾರ ಮತ್ತ ಇಲ್ಲಿ ಬಂದಾರ ನಾರಾಯಣ ಶಕ್ತಿ ನಾಮಕರಣ ಇಟ್ಟೇವ ಅಂತೇಳಿ ನಾವ್ ಒಂದಿಟ್ಟು ಹಾಡಿದಾಗ ಮತ್ತ ನಾಮಕರಣ ನೀವು ಮಾಡ್ರಿ ಅಂದ್ರ ಮತ್ತೆ ಎಲ್ಲಾರು ಇದ್ದಂಗ ಆತ್ಲ. ನಿಮ್ಮ ಏನ್ ಮೊದಲು ಇದ್ದಂಗ ಆತ ಮಾಸ್ತರ. ಮಾತು ಕೇಳ್ರಿ ಎಂತಾವ್ ಕೇಳ್ಬೇಕು ಇವತ್ತಿನ ಲಾಭ ಆಗಿರ್ಬೇಕ. ಲಾಭ ಆಗ್ಬೇಕು ಲಾಭ. ಮತ್ ಇವತ್ತಿನ ನೀವು ರಗಡ ಹಾಡಿರಿ ನಾವು ಬಂದ್ ಹಂಗ ಕೇಳ್ರಿ. ನೀವು ರಗಡ ಹಾಡಿರಿ ನಿಮಗ್ ಏನ್ ಲಾಭ ಆಗೈತಿ ಅಂತ ಕೇಳ್ರ ಹಂಗಲ್ಲ. ಏನೋ ಹಾಡ ಬರೀತ್ನೊಳಗ ಸ್ವಲ್ಪ ಎಲ್ಲಾ ಕುಡಿಸ್ಬೇಕಾಗತ್ತೆ. ಪುರಾಣದಾಗಿಂದ ಅಷ್ಟ ಬರೋದ್ರ ಅದ ಆಗಂಗಿಲ್ಲ ಆಗೋದಿಲ್ಲ. ಹಿಂಗ ನಾರಾಯಣ ಶಕ್ತಿಯ ನಾಮಕರಣ ಇಟ್ಟೇವತ್ತು ನಾವ್ ಹಾಡತ್ತು ನಾಮಕರಣ ಮಾಡಕ್ ಹೋಗಿರೇನ ಮತ್ ನೀವೆಲ್ಲಾ ಇದ್ದಂಗ ಆತ್ಲ. ನೋಡಲ್ಲಿ ಮಾಸ್ತರ್ ಕೇಳ್ತಾನ ಅದನ್ನ ಮಾತು ಕೇಳ್ರಿ. ಮಾತು ಕೇಳಿದ್ರ ಜನರಿಗೆ ಲಾಭ ಆಗಿರ್ಬೇಕು. ಹೊಳ್ಳಿ ನಮಗ ನಿಮ್ಗ ಏನಾರ ಸ್ವಲ್ಪ ಲಾಭ ಆಗಿರ್ಬೇಕು. ಮತ್ ಇವ್ರು ವಿದ್ವಾನ್ರಿ ದಿವಸ ಕರಿತಾರಂತಂದ್ರ ಇವ್ರು ಹೆಸರಿಡಕ್ ಹೋದಂಗತ್ಲ ಇಲ್ಲಿ. ಮತ್ತ ಇವ್ರ ಒಳಗಿನವ್ರು ಯಾರ್ಯಾರು ಹೋಗಿರತ್ ಕೇಳ ಬೇಕಲ್ಲ. ಮತ್ತ ಹಿಂಗ ಬರ್ತೈತಿ ಅಂತ ಮಾತ ವಿದ್ವಾಂಸರ ಕಲ್ಲಾಕ್ ಕಡ ಅವಂಗ ಈಶ್ವರ ಅಂತ ಹೇಳಿ ಕರ್ದಾರತ್ ನೀವ್ ಹೇಳ್ರಿ. ಮತ್ ಅವಂಗ ಕರ್ದಾರ ಮತ್ ಅವ ಅಲ್ಲಿ ಇದ್ದಂಗ ಆತ್ಲ. ನೀವು ಅಲ್ಲಿ ಹೋಗಿದ್ದಂಗ ಆತ್ಲ. ಮತ್ ನೀವೇನ್ ಇದ್ದಂಗ ಆತತ್ ನಾವ್ ಕೇರ ಹಂಗಲ್ಲ ಮಾತ ಕೇಳ್ರಿ ಹೆಂಗಾಗಿರ್ಬೇಕ. ದೂರ್ ನಿಂತ ಹಸಿಗೊಳ್ಯಾಗ ಹಳ್ ಹೊಡೆದಂಗ ಆಗಿರ್ಬೇಕ. ಯಾಕಂತ ಕೇಳಿದ್ರ ಇವತ್ತಿನ ಹೇಳಿದ್ರ ಅವ್ರು ಉಸಿಕಿನ್ಯಾಗ ಹುಚ್ಚಿ ಹೋದಂಗ ಮಾಡಕ್ ಹೋಗ್ಬೇಡ್ರಿ. ಹೆಂಗತ್ತ ಕೇಳಿದ್ರ ನಮ್ಮ ಅಪ್ಪಗಳು 3 ಮಂದಿ ಅದಾರ. ಅವ್ರಿಂದ್ರ ಇವತ್ತಿನ ದಿನ ಹುಟ್ಟೈತಿ ಅಂತಕ್ಕಂಥದ ಬ್ರಹ್ಮಾಂಡ ಅಂತಕ್ಕಂಥದ್ ಜಗತ್ ಹುಟ್ಟೈತಿ ಅಂತಕ್ಕಂಥದ್ ಮಾತು ಹೇಳಕತ್ತಾರ. ಹೇಳಾಕತ್ತಾರಲ್ಲ. ಇನ್ನ ನಮ್ಮ ಅವ್ವಗಳು 3 ಮಂದಿ ಅದಾರ. ಅವ್ರದ್ದು ಹೆಂಗ್ ಹೇಳ್ತು ಗೊತ್ತೇನ ಕೇಳ ಪಕ್ಕ ಚಲೋ ಹಂಗ. ಒಟ್ಟ ನಿರ್ಗುಣ ನಿರಂಕಾರದೊಳಗ ಸುಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅದಾರ ಅಂದ್ರ ಅಲ್ಲ ಅವ್ರ ಎಲ್ಲಿ ನಿರಂಕಾರದೊಳಗ ಅದಾರೋ ಎಲ್ಲಿ ಅದಾರು ಬೇಕಲ್ಲ. ನೋಡ್ ನಾವ್ ಹೆಂಗ ಹೇಳ್ತು ವಿಷಯ ಒಟ್ಟ ಇವತ್ತಿನ ದಿನ ನಿರಂಕಾರದೊಳಗ ಜಗದಂಬಿಕೆ ಅಂತಕ್ಕಂತ ದೇವಿ ಏನ್ ಮಾಡಿ ಅಂತ ಕೇಳಿದ್ರ ಜಗತ್ತಿನ ಇವತ್ತಿನ ದಿನ ಸೃಷ್ಟಿ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಸೃಷ್ಟಿಗಾಗಿ ತಾಯಿ ಏನ್ ಮಾಡ್ಯಾಳ ಅಂತ ಕೇಳಿದ್ರ 3 ರೂಪ ಧಾರಣ ಮಾಡ್ಕೊಂಡಾಳು. ಹೆಂಗ ಮಾಡ್ಕೊಂಡಪ್ಪ ಅಂತ ಕೇಳಿದ್ರ ಸಾತ್ವಿಕ ಗುಣ ನೋಡಿ ಮಹಾಲಕ್ಷ್ಮಿ ಹುಟ್ಟ್ಯಾಳ. ತಾಮಸ ಗುಣದಿಂದ ಸರಸ್ವತಿ ದೇವಿ ಹುಟ್ಟ್ಯಾಳು. ಇನ್ನ ರಾಜಸ ಗುಣದಿಂದ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ರಾಜಸ ಗುಣದಿಂದ ಸರಸ್ವತಿ ಹುಟ್ಟಿ ತಾಮಸ ಗುಣದಿಂದ ಮಹಾಕಾಳಿ ಹುಟ್ಟ್ಯಾರು. ಹೆಂಗ ಒಂದೊಂದು ಗುಣದಿಂದ ಒಬ್ಬೊಬ್ಬರು ದೇವಿಗಳು ಹುಟ್ಟ್ಯಾರು. ಇನ್ನ ಯಾರ ಮಹಾಲಕ್ಷ್ಮಿ ಆಗಿರ್ತಕ್ಕಂಥಕಿ ತನ್ನ ಮನುಷ್ಯನೊಳಗೆ ವಿಚಾರ ಮಾಡಿ ಒಂದ ಬ್ರಹ್ಮಾಂಡ ಅಂತಕ್ಕಂಥದ್ದು ಹುಟ್ಟಿಸ್ಬೇಕಂತ ಹೇಳಿ ನೋಡಿ ಹೆಂಗ ನಮ್ದು ವಿಷಯ ಅಂತ ಕೇಳಿದ್ರ ಹೆಂಗತಿ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಅದಾರನ್ರಿ. ಇವತ್ತು ನಾವು ನಿರಂಕಾರದೊಳಗ 3 ಗುಣಗಳದಿಂದ 3 ಮಂದಿ ದೇವತ್ಯಾರು ಹುಟ್ಟ್ಯಾರು. ಇನ್ನು ಮಹಾಲಕ್ಷ್ಮಿ ಮನುಷ್ಯನೊಳಗೆ ವಿಚಾರ ಮಾಡಿ ಬ್ರಹ್ಮಾಂಡ ಅಂತಕ್ಕಂಥದ್ದು ಹುಟ್ಟಿಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾಳು ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಹೆಂಗ್ ಹುಟ್ಸ್ಯಾಳು ಇದು ಯಾವ ಆಕಾರದೊಳಗ ಐತಿ ಹೆಂಗೈತಿ ಅಂತ ಕೇಳಿದ್ರ ಇವತ್ತಿನ ದಿನ ನಮ್ಮ ಅವ್ವ ಮಾಡಿರ್ತಕ್ಕಂತ ಈ ಬ್ರಹ್ಮಾಂಡ ಒಂದ ತೆಂಗಿನಕಾಯಿ ಆಕಾರದೊಳಗ ಐತಿ. ಹೆಂಗ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಇವತ್ತಿನ ದಿನ ಕೊಬ್ಬರಿ ಒಳಗ ನೀರ್ ಐತಿ. ನೀರಿನ ಮ್ಯಾಗ ಕೊಬ್ಬರಿ ಮ್ಯಾಗ ಪಟ್ಟಿ ಮ್ಯಾಗ ಪುಚ್ಚಿನ ಮ್ಯಾಗ ಪುಚ್ಚದ ಮ್ಯಾಗ ಸೊಪ್ಪಿ ಮ್ಯಾಗ ತುಂಬದ ಮ್ಯಾಗ ಹೆಂಗ ಬೈಲೈತ್ಲ
ಹಂಗ ನಮ್ಮವ್ವ ಮಾಡಿರ್ತಕ್ಕಂತ ಬ್ರಹ್ಮಾಂಡ 7 ಆವರಣದಿಂದ ಹಾ ಹಾ 7 ಆವರಣದಿಂದ ಸೃಷ್ಟಿಯಾಗಿರ್ತಕ್ಕಂತ ಈ ಬ್ರಹ್ಮಾಂಡ ಹಾ ಹಾ ಈಗ ನಾವು ನೀವು ಆಶಿಸಿರ್ತಕ್ಕಂತ ಬ್ರಹ್ಮಾಂಡ ಎಲ್ಲಾ ಇವತ್ತಿನ ದಿನ ನಮ್ಮ ಅವ್ವಂದ ಐತಿ. ಆಯ್ತ್ಲ ಇವತ್ತಿನ ದಿನ ನೀವು ಮಾಡಿರ್ತಕ್ಕಂತ ಬ್ರಹ್ಮಾಂಡ ಎಲ್ಲ ಐಕ್ಯಮತ್ಯ ಒಂದೈತಿ, ನಾಶಿಯಾಗಿ ಒಂದೈತಿ. ಹಾ ಕಣ್ಣಿಗೆ ಕಾಣೋದು ಎಲ್ಲ ಹೆಣ್ಣೈತಿ. ಇವತ್ತಿನ ದಿನ ನಾವು ನೀವು ಇರ್ತಕ್ಕಂತ ಈ ಬ್ರಹ್ಮಾಂಡ ಹಾ ನಮ್ಮವ್ವ ಲಕ್ಷ್ಮೀ ದೇವಿದಿಂದ ಹುಟ್ಟೈತಿ ಅಂತೇಳಿ ನಮ್ಮದ ಹಾ ಹಾ ಪಾಳೆ ಇಲ್ಲಿ ತಂದು ಇನ್ನು ಹಿಂಗ ಬಿಡ್ತು. ಬಿಡ್ತು ಇನ್ನ ತಾಯಾಗಿರ್ತಕ್ಕಂತ ಹೆಂಗ ಶ್ರೇಷ್ಠ. ಹಾ ಹಾ ಮನಿ ಒಳಗೆ ಹೆಣ್ತಿದ್ರ ಯಾರ್ಯಾರಿಗೆ ಲಾಭ ಐತಿ. ಆತಿ ಹೆಂಗ ಇದು ಬ್ಯಾರೆ ರೂಟ್ ಮತ್ತ ಇದು ಬ್ಯಾರೆ ಒಟ್ಟ ಇವತ್ತಿನ ದಿನ ತಾಯಾಗಿರ್ತಕ್ಕಂತ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಇವತ್ತಿನ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಹೌದಾ ಹೆಂಗ ಹೆಂಗ ಹೆಂಗಂದ್ರ ಇದು ಬಳುವಾಳ ಬಿರ್ರನಗಡ್ಡಿ ಫ್ಯಾಕ್ಟ್ರಿ ಹೋಗತಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಲೋಳಸೂರು ಸಂಗನಕೇರಿ ಫ್ಯಾಕ್ಟ್ರಿಗೆ ಹೋಗತಿ. ಮತ್ ಹಿಂಗ ರೂಟ್ ನೋಡ್ ನಮ್ಮ ಏಯ್ ಓಹ್ ಇವತ್ತಿನ ದಿನ ಹಾ 9 ತಿಂಗಳ ಹೊತ್ತು ಎತ್ತು ಸಾಕಿ ಸಲವಿ ಬಟ್ಟದಟ್ಟಿದ್ದವನು ಬೆಟ್ಟದಟ್ಟ ಮಾಡಿ ಮಾಡಿ ಇವತ್ತಿನ ದಿನ ಬಚ್ಚಲದಾಗ ನಿನಗ ಡಬ್ಬಿ ಕೆಡವಿ ಬಿಡಬಾರ ಜಾಗದಾಗ ಎಣ್ಣಿ ಬಿಟ್ಟ ಬೆಟ್ಟ ನಿನ್ನ ತಲಿ ಗುಂಡ್ಕ ಮಾಡಿ, ಕಿವಿ ನೆಟ್ಗ ಮಾಡಿ, ಮೂಗು ನೆಟ್ಗ ಮಾಡಿ, ಹಾ ಕೈ ನೆಟ್ಗ ಮಾಡಿ, ಕಾಲು ನೆಟ್ಗ ಮಾಡಿ ನೀನ ಬಟ್ಟದಟ್ಟಿದ್ದಿ. ನಿನ್ನ ಬೆಟ್ಟದಟ್ಟ ಹಾ ಜೋಪಾನ ಮಾಡಿ ಅಳು. ತಾಯಿಗೆ ನಿಂದೇದ ಮಾತಾಡ್ಬೇಡ್ರಿ. ಆಡ್ಬ್ಯಾಡ್ರಿ. ತಾಯಿ ಅಂದ್ರ ಬಾಳ ಹೆಚ್ಚಿನಕ್ಕಿದಳು. ಹೌದು ಇವತ್ತಿನ ದಿನ ಹೆಂಗ ಪುರಾಣದೊಳಗ ವಚನ ಹೆಂಗ ಬರ್ದಾರಂತ ಕೇಳಿದ್ರ ಹೆಂಗ ಬರ್ದಾರು? ಕುಂಬಾರನು ಮಣ್ಣಿಲ್ಲದೆ ಗಡಿಗೆ ಹೇಗೆ ಮಾಡಲಾರನು, ಮಾಡಲಾರರು. ಕುಂಬಾರನು ಮಣ್ಣಿಲ್ಲದೆ ಗಡಿಗೆ ಹೇಗೆ ಮಾಡಲಾರನು, ಹೌದಾ ಪ್ರಕೃತಿ ದೇವಿ ಇಲ್ಲದೆ ಬ್ರಹ್ಮ ದೇವನು ಸೃಷ್ಟಿ ಮಾಡಲಾರನು ಅಂತೇಳಿ ಪುರಾಣದೊಳಗ ಬರ್ದಾರು. ಹಾ ಹಾ ನಮ್ಮವ್ ಇರ್ಲಿಕ್ಕ ನಿಮ್ದು ಏನು ಇಲ್ಲ ಅಂತ. ಹಾ ಹಾ ಎಲ್ಲೆಲ್ಲಿ ಇರ್ತೈತಿ ಇವ್ರದ್ದು ಅದಕ್ಕಾಗಿ ಸುಡುಗಾಡ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಒಟ್ಟ 10 ಕರ್ಜಾಲಿ ಗಿಡ ಮರಕ್ಕ ಹಾ 10 ಕರ್ಜಾಲಿ ಗಿಡ ಮರಕ್ಕ ಒಂದ ಬೇವಿನ ಮರ ಸಮ, ಸಮ 10 ಬೇವಿನ ಗಿಡ ಮರಕ್ಕ ಒಂದ ಬಾಳಿ ಗಿಡ ಸಮ. ಹೌದಾ ಇನ್ನ 10 ಬಾಳಿ ಗಿಡಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೌದಾ 10 ಮಂದಿ ಗಂಡಸೂರಿಗೆ ಒಬ್ಬಕ್ಕೆ ಹೆಣ್ಣ ಮಗಳ ಸ್ತ್ರೀ ಅಂತಕ್ಕೆ ಸಮ ಅಂತೇಳಿ ಪುರಾಣದಾಗ ಬರ್ದಾರು. ಹೌದು ಹೌದು ಹೆಂಗ ಹಾ ಹಾ ಹೆಣ್ಣಂತಕ್ಕಂಥದ್ದು ಹೆಚ್ಚೈತಿ. ಹೆಚ್ಚತಿ ಇನ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ನೋಡಿ ಹೆಂಗಪ್ಪ ಅಂತ ಕೇಳಿದ್ರ ಓಹೋ ಹೆಂಡತಿ ಇಲ್ಲದೆ ಮನೆ ಕಾಡಿಗೆ ಸಮ ಅಂತೇಳಿ ಪುರಾಣದೊಳಗ ಬರ್ದಾರು. ಬರ್ದಾರು. ಹೆಂಡತಿ ಇಲ್ಲದಿದ್ದರೆ ಕಾಡಿಗೆ ಸಮ ಅಂತೇಳಿ ಪುರಾಣದೊಳಗ ಬರ್ದಾರು. ಹೌದಾ ಮನಿ ಒಳಗೆ ಹೆಂಡತಿ ಅಂತ ಕಿದ್ಲಂದ್ರ ಅತ್ತಿ ಮಾವಂಗ ಸುಖ ಐತಿ ಅಂತೇಳಿ ಬರ್ದಾರು. ಬರ್ದಾರ್ಲ. ಇನ್ನು ಗಂಡ ಹೆಚ್ಚ ಅಂತೀರಿ. ಗಂಡ ಇದ್ರ ಯಾರಿಗೆ ಸುಖ ಐತಿ? ಯಾರಿಗ ಸುಖ ಐತಿ? ಬಾರ್ ಅಂಗಡಿ ಅವ್ರಿಗೆ. ಅಲ್ಲ ಹೆಣ್ಣು ಮಕ್ಕಳಿಗೆ ಅಂದ್ರೆ ಸುಖ ಇಲ್ಲ, ಬರೀ ದುಃಖನ ಐತಿ. ಹಾ ಸಂಜೆ ಮುಂದ್ ನಾಟಿ ಉಕ್ಕೊಂಡ್ ಬರುದು. ಹಾ ಹಾ ಮತ್ ಹಿಂಗಾಗಿ ಆಕಿ ಮುಂದ್ ಕುತ್ಕೊಂಡ್ ಅಳುದು. ಹೆಣ್ಣು ಮಕ್ಕಳಿಗೆ ಏನ ಹಾ ಸುಖ ಇಲ್ಲ. ಎಲ್ಲಿ ಅಳದ್ ನೋಡ್ಕೊತ ಕುಂದ್ರಾಕ್ ಆಗೋಲ್ಲ ಅವ್ರಿಗೆ. ನೀ ಅದಿ ಅಂದ್ರ ಮನಿ ಒಳಗೆ ಯಾರಿಗೂ ಸುಖನ ಇಲ್ಲ. ಯಾರಿಗ ಸುಖ ಇರ್ತೈತಿ? ಮನ್ಯಾಗ ನೋಡು ಕುತ್ಕೊಂಡ್ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಮನಿ ಒಳಗೆ ಇದ್ಲಂದ್ರ ಎದ್ದಲಂದ್ರ ಅತ್ತಿ ಮಾವಗ ಸುಖ ಐತಿ ಅಂತೇಳಿ ಬರ್ದಾರು. ಬರ್ದಾರ್ಲ. ಇವತ್ತ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಡತಿಯಾಗಿರ್ತಕ್ಕಂತಕಿ ಮನಿಗೆ ನಡಗಂಬಿದ್ದಂಗ, ಮನಿಗೆ ದೀಪ ಇದ್ದಂಗ. ಹೌದಾ ಇವತ್ತಿನ ದಿನ ನಿನ್ನ ಮನಿ ಬೆಳಗಾಕ ಹಾ ಹಾ ನೋಡಿ ಹೆಂಗಪ್ಪ ಅಂತ ಕೇಳಿದ್ರೆ ಹುಟ್ಟಿದ ಮನಿ ಬಿಟ್ಟ, ಹಾ ಹಾ ಎಲ್ಲಾರನು ಬಿಟ್ಟ ಇವತ್ತ ಕೊಟ್ಟ ಮನಿಗೆ ಬಂದ ಸಡ್ಡ ಬಡ್ದ ಟೆಜುರಿ ಚಾವೆ ತನ್ನ ನಡದೊಳಗೆ ಇಟ್ಕೊಂಡ ಹೌದಾ ಸಡ್ಡ ಬಡ್ದ ಬಾಳೆ ಮಾಡ್ತಾಳ ಒಬ್ಬಕ್ಕೆ ಬಂದ. ಹೌದು ಹೌದು ನೀ ನನ್ನ ನೋಡಾಕ ಬಂದಾಗ ಜೀಪ್ ಮಂದಿ ಹಿಡ್ಸುದಿಲ್ಲ, 8 ಮಂದಿ ನೀ ಕರ್ಕೊಂಡ್ ಬಂದಿರ್ತಿ. ಟುಕ್ಕಿರ್ತಾ ನೀವ. ಆದ್ರ ನಿನ್ನ ಮನಿಗೆ ನಾ ಬರ್ಬೇಕಾದ್ರೆ ಇವತ್ತಿನ ಎಲ್ಲಾರನು ಬಿಟ್ಟು ಸಡ್ಡ ಬಡ್ದ ಬಾಳೆ ಮಾಡಿ ನಿನ್ನ ಮನಿಗೆ ಜ್ಯೋತಿ ಆಗಿದನು, ನಿನ್ನ ಮನಿಗೆ ನಡಗಂಬಾಗಿದನು, ನಿನ್ನ ಮನೆ ಗುರಿ ಹಚ್ಚಿದನು. ಏಯ್ ಓ ಹೇಳಿದ್ರ ಅವ್ರ ಹೌದಾ ಏನ್ ಹೇಳ್ತಾರ ಗೊತ್ತೇನ? ಮತ್ ಒಲ್ಯಾಗ ಗುರಿ ಹಚ್ಚಿದಾಗ ಇವನ್ ಮನ್ಯಾಗ ರೊಟ್ಟಿ ಸುಡ್ತಾವ. ಯಾಕಂತ ಕೇಳಿದ್ರ ಹಾ ಇವತ್ತಿನ ದಿನ ಹೆಂಗತ್ತ ಅಂತ ಕೇಳಿದ್ರೆ ಹೆಣ್ಣಿನ ನಲಿ, ಕುದುರಿನ ನಲಿ, ನೀರಿನ ನಲಿ ಹೌದಾ ಯಾವಂಗೂ ತಿಳಿದಿಲ್ಲ. ತಿಳಿತಿನ ಅಂತ ಬಂದವ ಅವ್ ಉಳಿದಿಲ್ಲ. ಹೌದ್ ಹೌದು ಉಳಿಗಾಲ ಇಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಹಾ ಒಟ್ಟ ಇವತ್ತಿನ ದಿನ ನಾವ 5 ಲಕ್ಷ ಅಲ್ಲ 10 ಲಕ್ಷ ಮನಿ ಕಟ್ಟಿಸಿದ್ರು ಕೂಡ ಮನಿ ಒಳಗೆ ಹೆಣ್ಣು ಮಗಳು ಇರ್ಲಿಕ್ಕಂದ್ರ ಮನಿ ಏನು ಹಾ ಹಾ ಮನಿ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳು ಇದ್ಲಂದ್ರ ಆ ಮನಿ ಗ್ರಹಣಿ ಅನ್ಸ್ಕೊತೈತಿ. ಹೌದು
ಗ್ರಹಣಿ ಎಣಿಸ್ಕೋತೈತಿ. ಮನಿ ಇವತ್ತಿನ ದಿನ ನಾವ್ ಎಷ್ಟೇ ಖರ್ಚು ಮಾಡಿ ಕಟ್ಟಿದ್ರು ಕೂಡ ಮನಿ ಇವತ್ತಿನ ದಿನ ಗ್ರಹ ಎಣಿಸ್ಕೋಬೇಕಾದ್ರ ಆದ್ರ ಗ್ರಹಣಿ ಅಂತಕ್ಕಂತ ಹೆಣ್ಣು ಮಗಳ ಮನಿ ಒಳಗಿದ್ರ ಮನಿ ಅಂತಕ್ಕಂಥದ್ರ ತಳ ತಳ ಫಲ ಫಲ ಅಂತ ಹೊಳಿತೈತಿ. ಹೊಳಿತೈತಿ. ಇನ್ನೊಂದು ಮಾತು ಹೇಳಿದ್ರ ಅವ್ರು, ಏನತ್ತ? ಹೆಣ್ಣು ಹುಟ್ರ ಹುಣ್ಣು ಹುಟ್ಟಿದಂಗ ಎಲ್ಲಾ ತೊಳ್ಕೊಂಡ್ ಬಳ್ಕೊಂಡ್ ಹೋಗ್ತಾರು. ಹಾ ನೋಡ್ರಿ ಎಂತ ತೆಗ್ದಾರೆ. ಹಾ ಹಾ ಅಂತದವ್ರದು. ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗತ್ತ ಹೌದಾ ಹೇಳಿದ್ರ ಅವ್ರ ಯಾಕತ್ತ ಕೇಳಿದ್ರ, ಏನತ್ತ? ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗಲ್ಲ, ಹೆಣ್ಣು ಹುಟ್ಟಿದ್ರ ಹಣ್ಣು ಹುಟ್ಟಿದಂಗ ತಂದಾರ. ಅಂದಾರ ಇವ್ರ ಬಾಯಾಗ ಸಿಕ್ಕದ ಹುಣ್ಣಾಗೈತಿ. ಹುಣ್ಣಾಗೈತಿ. ಹಾ ಇವತ್ತ ಹೆಣ್ಣು ಅಂತಕ್ಕಂತದ ಕಮ್ಮಿ ಐತಿ ಅಂತಕ್ಕಂತ ಮಾತು ಹೇಳಿದ್ರ ಅವ್ರು. ಹೇಳ್ಯಾರಲ್ಲ. ಒಂದ್ ಮಾತು ನಿಮ್ಗೆ ಏನ್ ಹೇಳುದೈತಿ ಅಂತ ಕೇಳಿದ್ರ, ಏನ ಏನು ಆರ್ತಿಗೊಬ್ಬಳ ಮಗಳ ಕೀರ್ತಿಗೊಬ್ಬ ಮಗ ಬೇಕಂತೇಳಿ ಶಾಸ್ತ್ರ ಹೇಳ್ತತಿ. ಹೇಳ್ತೈತ್ಲ. ಶಾಸ್ತ್ರ ಆಟಕ್ ಮಾಡಿಲ್ಲ ಅದನ್ನ. ಆಹಾ ಇವತ್ತ ಹಾ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಹೆಣ್ಣು ಮಗಳಾಗಿರ್ತಕ್ಕಂಥಕ್ಕಿ ಬೇಕ. ಹೌದ್ ಬೇಕ್ರಲ್ಲ ಅಪ್ಪ. ನಾಳಿ ಇವತ್ತಿನ ರಾಖಿ ಕಟ್ಟುದು ಬತ್ತಂದ್ರ ಆರ್ತಿ ಹಿಡಿಯಾಕ ಬೇಕು. ಬೇಕು. ಯಾವ್ದಾರ ಮದುವೆ ಮುಂಜಿತ್ತಂದ್ರ ಆರ್ತಿ ಹಿಡಿಯಾಕ ಬೇಕು. ಹೌದಾ ಮತ್ ಇವತ್ತಿನ ಹೆಣ್ಣು ಮಗಳು ಇರ್ಲಿಕ್ಕೆ ಏನ ಮಾಡ್ನ್ಯಾಗ ಆರ್ತಿ ಇಟ್ಟು ತಲಿ ಹಿಂಗಿಂಗ್ ಗಳಿಗಾಡ್ಸವ್ರದ್ರಿ. ಹೌದೌದ್ ಹಂಗ ಮಾಡ್ತಾರ ಅವ್ರು. ಯಾಕಂತ ಕೇಳಿದ್ರ, ಬೇಕಾರ ಹಿಮ್ಮೇಳ ಹಾಡೋನಕ್ಕಾಗ ಆರ್ತಿ ಹಚ್ಚಿ ಕೊಡುದು ಅವ್ ಸಿದ್ದಾಪಗ ಅವ ಬೆಳಗುದು ಒಮ್ಮೆ ಅವಾಗ ಬೆಳಗುದು. ಹಂಗಾರ ಮಾಡ್ರಿ ಹೆಣ್ಣು ಮಕ್ಕಳು ಬ್ಯಾಡ ಅಂದ್ರೆ ಹಿಂಗೈತ್ ನೋಡ್ ಬರ್ತ. ಮತ್ ಇವ್ ಆರ್ತಿ ಬೆಳಗ ಅವ್ ಗುಡಿ ಬೇರೆ ತುಂಬಬೇಕಾಗತ್ತೆ, ಇವ್ ಪತ್ಲಾ ಉಡಿಸ್ಬೇಕು. ಆಮೇಲೆ ನನಗ್ ಸಮಸ್ಯೆ ಕಾಡ್ತೈತಿ. ಉಡಿಸೇ ಬಿಡ. ಹಾ ಯಾಕಂತ ಕೇಳಿದ್ರ, ಹೆಂಗ ಅವ್ರ ಅಪ್ಪಗಳು ಹುಟ್ಟಾರ ರಗಡ ಮಂದಿ. ಹುಟ್ಟಾರ್ಲ. ಅದಕ್ಕ 3 ಲೋಕದ ಗಂಡ ಅನಿಸ್ಕೊಂಡ್ ಅರ್ಜುನ ಸೀರೆ ಹುಟ್ಟಾನ. ಇವ್ರು ಹುಡ್ದೆಟ್ಟತ್ ನನ್ನ ಕೈಯಾಗ. ಉಡಿಸೇ ಬಿಡುವಂಗ ಕಾಂತೀನಿ. ನನ್ನ ಕೈಯಾಗ ಸಿಕ್ಕರೆ ಎಷ್ಟೋ ಮಂದಿ ಉಟ್ಕೊಂಡ್ ಹೋಗ್ಯಾರ. ಯಾಕಂತ ಕೇಳಿದ್ರ, ಹೌದಾ ಒಟ್ಟ ಇವತ್ತಿನ ಹೆಣ್ಣು ಹುಟ್ಟಿರ ಒಂದು ಉಂಡು ಹುಟ್ಟಿದಂಗ ಅಂತೀರಿ. ಯಾಕಂತ ಕೇಳಿದ್ರ, ನೋಡಿ ಇವತ್ತಿನ ದಿನ ಯಾರ ಯಾರ? ದಕ್ಷ ಪ್ರಜಾಪತಿ ಬ್ರಹ್ಮ ಜಗನ್ನ ಮಾತೆ ಪಾರ್ವತ ದೇವಿ ನೀನೇ ನನ್ನ ಮಗಳಾಗಿ ನನ್ನ ಹೊಟ್ಟಿಲೆ ಹುಟ್ಟಿ ಬರ್ಬೇಕಂತ ಹೇಳಿ ಎಷ್ಟೋ ವರ್ಷ ಅನ್ನ ನೀರ ಗಾಳಿ ಇಲ್ಲದೆ ತಪಸ್ ಮಾಡ್ಯಾನ. ಹೆಣ್ಣು ಮಕ್ಕಳು ಬ್ಯಾಡ ಇವತ್ತು ಅನ್ನವ್ರ, ಹೆಣ್ಣು ಮಕ್ಕಳು ಕಮ್ ಅನ್ನವ್ರ. ಮತ್ ನೀವ್ ಯಾಕ ಕೂತ ತಪಸ್ ಮಾಡ್ರಿ? ಹೆಣ್ಣು ಮಕ್ಕಳ ಬೇಕಂತಲೇ ಯಾಕೆ ತಪಸ್ಸು ಮಾಡ್ರಿ? ಅಲ್ಲ, ಇವತ್ತಿನ ದಿನ ಗಂಡ ಮಗ ಬೇಕಂತ ಹೇಳಿ ಒಂದು ಗುಡಿ ಗುಂಡಾರ ಒಂದು ಊರ ಉಳಿದುಲ. ಹೌದಾ? ಗಂಡ ಬೇಕಂತ ಹೇಳಿ ಎಷ್ಟೋ ಮಂದಿ ದೇವರಿಗೆ ಬೇಡ್ಕೋತಾರ. ಹೌದಾ? ಹಬ್ಬ ಹಾಕಿಸ್ತಾರ, ಎಲ್ಲಾ ಮಾಡ್ತಾರ, ಬಂಗಾರ ಹಾಕ್ತಾರಲ್ಲ. ಗಂಡ ಮಗ ಬೇಕತ್ತ. ಕರೆ ಯಾರ ನಿಮ್ಮ ಅಪ್ಪ 18 ಪುರಾಣದೊಳಗ ಪಾರ್ವತ ದೇವಿ ನನ್ನ ಮಗಳಾಗಿ ಹುಟ್ಟಿ ಬರ್ಬೇಕಂತ ಹೇಳಿ ತಪಸ್ಸು ಮಾಡ್ಯಾನ. ಹೌದಾ? ಇದೊಂದು ಮಾತಾ. ಇನ್ನು ಯಾರ ಅಂತ ಕೇಳಿದ್ರ, ಮೇನಾದೇವಿ ಇವತ್ತು ಹಿಮವಂತ ರಾಜ ಏನ್ ಮಾಡ್ಯಾರ ಅಂತ ಕೇಳಿದ್ರ, ಹಿಮವಂತ ರಾಜ ಮೇನಾದೇವಿಯ ಹೊಟ್ಟಿಲೆ ಪಾರ್ವತಿ ದೇವಿ ಹುಟ್ಟುದರಿಂದ ಹೇಳ್ಯ ನಾವು ಅವ್ರ ಅಪ್ಪ ಏನತ್ತ ಏನ್ ಹೇಳ್ಯಾನ ಅಂತ ಕೇಳಿದ್ರ, ನನಗ ಸರಿ ಸಮ ಯಾರಿಲ್ಲ, ನನ್ನಂತ ಭಾಗ್ಯವಂತ ಯಾರು ಇಲ್ಲ, ನನಗೆ ಸಂತೋಷ ಆಗ್ಯದ ಅಂತ ಹೇಳ್ಯಾನ. ಹೌದಾ? ಮತ್ ಹೆಣ್ ಹುಟ್ರೆ ಹುಣ್ಣು ಹುಟ್ಟಿದಂಗ ಹೆಂಗಂತೀರಿ? ಸುಳ್ಳು ಹತ್ತಾರ ಇವ್ರು. ಅದಕ್ಕ ಯಾರ ಅನ್ನೋದು ಕೇಳನಾಕ್ ಹೋಗ್ಬೇಡ್ರಿ, ಸ್ವಂತ ಕಣ್ರಿ. ಇವತ್ತಿನ ದಿನ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡ್ತಾರಂತಕ್ಕಂತ ಆತ್ಮ ಭವಿಷ್ಯನ ಇಟ್ಕೊಂಡ ಇನ್ನೊಂದು ಪದ್ಯವನ್ನ ಹಾಡಿ ಯಥಾ ಪ್ರಕಾರವಾಗಿ ಸರ್ಜೋಡಿ ಕಲಾವಂತರು ಇದಕ್ಕೆ ಯಾವ ತರನಾಗಿ ಮುಂದಿನ ಪಾಳಕ ತಂದಿನ ಹೆಂಗ್ ಹೆಚ್ಚು ಮಾಡ್ತಾರ, ಇನ್ನ ಮಗನ ಹೆಂಗ್ ಹೆಚ್ಚು ಮಾಡ್ತಾರ, ಅಲ್ಲಿ ಗಂಡನ ಹೆಚ್ಚು ಹೆಂಗ್ ಮಾಡ್ತಾರ ಅಂತಕ್ಕಂಥದ ಕಾದು ನೋಡಿ ಇವತ್ತಿನ ಹೆಂಗ ನಾವ್ ಒಂದು ಇದೇ ಪಾಳ್ಯದೊಳಗ ಮಗಳನ್ನ ಹೆಚ್ಚು ಮಾಡಿದಿವಿ. ಹೆಂತಿದ್ಲಂದ್ರ ಅತ್ತಿ ಮಗ ಸುಖ ಐತಿ ಅಂತ ಹೇಳಿದೀವಿ. ಇನ್ನು ಮುಂದಿನ ಪಾಳಕ್ ಒಟ್ಟ ಗಂಡನದಿಂದ ಏನೇನಾಗೈತಿ, ಗಂಡ ನಿಮಗೆ ಹೆಂಗ ಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾರಂತಕ್ಕಂಥ ಆತ್ಮ ಭವಿಷ್ಯನ ಇಟ್ಟುಕೊಂಡ ನಮಗೂ ಒಂದು ಸವಾಲ್ ಸಿಕ್ಕತಿ. ನಿಮಗೊಂದು ಸಿಕ್ಕತಿ. ಎಷ್ಟನೇ ಸವಾಲಪ್ಪ? 1ನೇ ಸವಾಲ. ಇದು ಬ್ರಹ್ಮ ಇರ್ತಕ್ಕ ಪುರಾಣ. ಬ್ರಹ್ಮ ಇರ್ತಕ್ಕ ಪ್ರಥಮ ಭಾಗದೊಳಗ 473 ಒಳಗ ಏನೈತಿಪ್ಪ ಅಂತ ಕೇಳಿದ್ರ, ಯಾವ್ದಾವ್ದು ಏನೈತಿ? ಬ್ರಹ್ಮಲ್ದನ ಸೋಮದತ್ತರು ವಿದ್ಬರ್ಧ ಮಿಥುಲ ನಿಸ್ತ ಗಂಧ ರಾಜುಗಳ ಅವನ ಆಜ್ಞೆಗೆ ಯುದ್ಧಕ್ಕೆ ನಿಂತರು. ಹೌದು ಅಂತೇಳಿ ಸವಾಲ್ ನಮಗ 6ನೇ ಸವಾಲ. 1ನೇ ಸವಾಲ
ಒಂದೇ ಸವಾಲ ಹಿಂಗ ಬ್ರಹ್ಮವರ್ತ ಪುರಾಣದಾಗ ಸಿಕ್ಕತಿ. ಹಾ ಅದಕ್ಕಿನ್ನ ಬೆಳಗಿನ 5 ಗಂಟೆ ತಕ್ಕ ಹಾ ಹಾ ಟೈಮಿಂಗ್ ಐತಿ. ಐತ್ಲ ಅದಕ್ಕೆ ಇವತ್ತಿನ ಇದನ್ನ ಹಾ ಹಾ ಇನ್ನು ಕಾದು ನೋಡಿ ನೋಡಿ ಯಾವ್ಯಾವ ರೀತಿ ವಿಷಯಗಳನ್ನ ಚರ್ಚೆ ಮಾಡ್ತಾರಂತಕ್ಕಂತ ಹಾ ಹಾ ಆತ್ಮ ಭರವಸೆಯನ್ನು ಇಟ್ಕೊಂಡು ಇನ್ನೊಂದು ಪದ್ಯವನ್ನ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ ಹಾ ಕೊಟ್ಟು ಬಿಡ್ರಿ. ಕೊಡ್ರುನು ಕೊಡ್ರುನು ಹಾ ಹಾನ್ರಿ. ಹಲೋ ಏನ್ ಕಿಲ್ಲರ್ ಆಗ್ಬೇಕಂತ ಕಕ್ಕ ಇವ ಹಲೋ ಹೌದೌದು ಸವಾಲ್ ಇರ್ಲಿಲ್ಲ ಅಜ್ಜಿ ಏನ ಅವ್ರ ಗೆದ್ದಿ ಬಂದು ನಾವ್ ಗೆದ್ದದ ವಿಷಯ ಮಾಡಿದ್ ಬಡ್ದಾಡ್ಬೇಕು. ಮತ್ತೇನ್ ಮಾಡತ್ತಾರ್ರಿ ಇಲ್ಲಿ ಅವ್ರು ಮಾತಾಡೋವಾಗ ಏನ್ ಮಾಡತ್ತೀರ ಮಕ್ಕೊಂದಿದ್ರೇನ ತೋಡಿ